ಎಲ್ಲ SLC ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಸ್ವಾಗತ. ನಿಮಗೆ ಫಿಕ್ಸ್ ಡೇಟ್ ಯಾವುದು ಅಂತ ಆದರೆ ಕನ್ಫರ್ಮ್ ಆದರೆ ಆಗ್ತಿಲ್ಲ. ಸೊ ಆದ್ದರಿಂದ ಈ ವಿಡಿಯೋದಲ್ಲಿ ನಾನು ನಿಮ್ಮ ರಿಸಲ್ಟ್ಗೆ ಫಿಕ್ಸ್ ಡೇಟ್ ಆದರೆ ಹೇಳ್ತೀನಿ. ಸೊ ಅದೇ ಖಂಡಿತ ಅದೇ ಡೇಟ್ಗೆ ಆದರೆ ನಿಮ್ಮ ರಿಸಲ್ಟ್ ಆದರೆ ಬರ್ತದೆ. ಆದ್ದರಿಂದ ಪ್ರತಿಯೊಬ್ಬ SLC ವಿದ್ಯಾರ್ಥಿನೂ ವಿಡಿಯೋನ ಸ್ಟಾರ್ಟಿಂದ ಎಂಡ್ ನೋಡಿ. ಮತ್ತು ಹೊಸದಾಗಿ ಚಾನಲ್ಗೆ ಯಾರು ವಿಸಿಟ್ ಮಾಡಿದ್ದೀರಾ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಎಜುಕೇಷನ್ ಮಾಡಬೇಕಂದ್ರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗಲೇ ನೀವು ಮಾರ್ಚ್ 25ರಿಂದ ಏಪ್ರಿಲ್ 6ರವರೆಗೆ ಎಕ್ಸಾಮ್ ಆದರೆ ಬರೆದಿರಾ. ಮತ್ತು ನಿಮ್ಮ ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ಇದೇ ಏಪ್ರಿಲ್ 15ರಿಂದ ಆದರೆ ಸ್ಟಾರ್ಟ್ ಆಗಿದೆ. ಮತ್ತು ಇವತ್ತು ಏಪ್ರಿಲ್ 25. ಸೊ ಕಂಪ್ಲೀಟಾಗಿ ನಿಮ್ಮ ವ್ಯಾಲ್ಯೂಯೇಷನ್ನು ಇವತ್ತಿಗಾದರೆ ಕಂಪ್ಲೀಟಾಗಿ ಮುಗಿದಿದೆ. ಅಂದರೆ ನಿಮ್ಮ ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು 10 ದಿನ ತೆಗೆದುಕೊಳ್ತು. ಸೊ 10 ದಿನದಲ್ಲಿ ಆದಷ್ಟು ಬೇಗ ಆದರೆ ಕಂಪ್ಲೀಟ್ ಮಾಡಿದ್ದಾರೆ. ಪ್ರತಿ ವರ್ಷ 15ರಿಂದ 20 ದಿನ ತೆಗೆದುಕೊಳ್ತಿತ್ತು. ಆದರೆ ಈ ವರ್ಷ 10 ದಿನಗಳಲ್ಲಿ ಆದರೆ ಇವ್ಯಾಲ್ಯೂಯೇಷನ್ ಆದರೆ ಕಂಪ್ಲೀಟಾಗಿ ಮುಗಿಸಿದ್ದಾರೆ. ಮತ್ತು ಇನ್ನು ಈಗಾಗಲೇ ಇವ್ಯಾಲ್ಯೂಯೇಷನ್ ಜೊತೆಗೆ ನಿಮ್ಮ ಮಾರ್ಕ್ಸ್ ಕಂಪ್ಯೂಟರ್ಗೆ ಎಂಟ್ರಿ ಮಾಡೋದ್ರಿಂದ ಇಂಟರ್ನೆಟ್ಗೆ ಅಪ್ಲೋಡ್ ಮಾಡಿದ್ದರಿಂದ ನಿಮ್ಮ ರಿಸಲ್ಟ್ ಕೊಡೋಕ್ಕೆ ತುಂಬಾ ಸಹಾಯ ಆಗ್ತದೆ. ಈ ವರ್ಷ ಆದಷ್ಟು ಬೇಗದಲ್ಲಿ ರಿಸಲ್ಟ್ ಕೊಡ್ತಾರೆ. ಕಂಪ್ಲೀಟಾಗಿ ನಿಮ್ಮ ಮಾರ್ಕ್ಸ್ ಕರೆಕ್ಟ್ ಇಲ್ಲವೋ ಅಂತ ಕ್ರಾಸ್ ವೆರಿಫಿಕೇಷನ್ ಮಾಡೋಕ್ಕೆ 2 ಅಥವಾ 3 ದಿನ ಬೇಕಾಗ್ತದೆ. ಮತ್ತು ನಿಮ್ಮ ಕ್ರಾಸ್ ವೆರಿಫಿಕೇಷನ್ ಮುಗಿದ ಮೇಲೆ ರಿಸಲ್ಟ್ ಅನೌನ್ಸ್ ಮಾಡೋದು ಮಾತ್ರ ಬಾಕಿ ಉಳ್ತದೆ. ಸೊ ನಿಮ್ಮ ರಿಸಲ್ಟ್ ಫಿಕ್ಸ್ ಡೇಟ್ ಬಂದ್ಬಿಟ್ಟು ಮೇ 5. ಸೊ ಫಿಕ್ಸು ನಿಮ್ಮ ರಿಸಲ್ಟು ಮೇ 5ಕ್ಕೆ ಬರ್ತದೆ. ಏನಾದರೂ ಇಂಟರ್ನೆಟ್ ಇಶ್ಯೂ ಆದರೆ ಮೇ 6ಕ್ಕೆ ಬರ್ತದೆ. ಫಿಕ್ಸು ಮೇ 5. ಮತ್ತು ನೀವು ಈಗ ನ್ಯೂಸ್ ಚಾನಲ್ಸಲ್ಲಿ ಆದರೆ ಈಗ ರಿಸಲ್ಟ್ ಆದರೆ ಅನೌನ್ಸ್ ಮಾಡೋದಿಲ್ಲ. ಯಾಕಂದರೆ ನಿಮ್ಮದು ನಾಳೆ ರಿಸಲ್ಟ್ ಇದೆ ಅಂದ್ಕೊಳ್ಳಿ, ಅದರ ಹಿಂದಿನ ದಿನ ಮಾತ್ರ ಅನೌನ್ಸ್ ಮಾಡ್ತಾರೆ. ಆವಾಗಲೇ ಕೂಡ ಮಂಡಳಿಯವರು ಅವರ ಲೆಟರನ್ನು ಬಿಡುಗಡೆ ಮಾಡ್ತಾರೆ. ಸೊ ಅಧಿಸೂಚನೆಯನ್ನು ಬಿಡುಗಡೆ ಮಾಡ್ತಾರೆ. ಸೊ ಅಲ್ಲಿವರೆಗೆ ಗೊತ್ತಾಗೋಲ್ಲ. ಬಟ್ ನಿಮ್ಮ ಫಿಕ್ಸ್ ಡೇಟ್ ಬಂದ್ಬಿಟ್ಟು ಮೇ 5. ಸೊ ತಪ್ಪದೆ ನಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಈಗಾಗಲೇ ನಾನು SLC ರಿಸಲ್ಟ್ ಹೇಗೆ ಚೆಕ್ ಮಾಡೋದು ವಿಡಿಯೋ ಮಾಡಿದ್ದೀನಿ, ಅದು ಚಾನಲ್ ಇರ್ತದೆ, ಹೋಗಿ ಚೆಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.